ನೀರು ಕುಡಿಯೋಕ್ಕೂ ದುಡ್ಡಿಲ್ಲ, ಅಲ್ಲಿ ಎಲ್ಲೋ ಹೋಗಿ ಬಿಟ್ಟು ನೀರು ಯಾರೂ ಕೊಡಲ್ಲ, ಲೈಬ್ರರಿಗಳಲ್ಲಿ ನೀರು ಇರ್ತಾ ಇರಲಿಲ್ಲ, ಎದುರುಗಡೆ ಹೋಗ್ಬೇಕು, ನೀರು ಕುಡಿಬೇಕಂದ್ರೆ ಒಂದು ಹಾಲ್ ಅಥವಾ ಬಂದು ತಗೊಂಡ್ರೆ ನೀರು ಕುಡಿಬೇಕು. ಸತು ದೀರ್ಘಕಾಲೆ ನೈರಂತರ್ಯ ಅಭ್ಯಾಸೋ ಸೇವಿತಃ ದೃಢಭೂಮಿ. ಈ ಫಾರ್ಮುಲಾ ಇಟ್ಕೊಂಡ್ರೆ ಯಾವುದೇ ಎಕ್ಸಾಮ್ಸ್ ಸಕ್ಸಸ್ ಆಗುತ್ತೆ. ನಾವು ಯಾವುದನ್ನು ಕಲ್ಚರಲ್ಲಿ ಇದು ಹಾರ್ಮ್ಫುಲ್ ಅಂತ ಹೇಳ್ತಾ ಇದ್ದೀವಿ, ದೇಹಕ್ಕೂ ಹಾರ್ಮ್ಫುಲ್, ಅಟ್ಮಾಸ್ಫಿಯರ್ಗೆ, ಮನಸ್ಸಿಗೆ ಹಾರ್ಮ್ಫುಲ್ ಅಂತೀವಿ, ಆ ಅಭ್ಯಾಸದಿಂದ ಎಷ್ಟೋ ಕೇಸಸ್ ಸಾಲ್ವ್ ಮಾಡ್ತಾರೆ. ನೀವು ಹೇಳಿದ್ರಿ ನೀವು ಕೂಡ ಎಕ್ಸಾಮ್ ಕಟ್ಟಿದ್ರಿ ಅಂತ, ಹಾಗಾಗಿ ನಿಮ್ಮ ಅನುಭವ ಒಂದಷ್ಟು ಕೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಈಗ ಒಂದ್ಸತಿ ಒಂದು ಸ್ಟ್ರೆಚಲ್ಲಿ ಕೂತ್ಕೊಂಡ್ರೆ ಎಷ್ಟು ಅವರ್ಸ್ ಓದಿ ಆಮೇಲೆ ಎಷ್ಟು ಹೊತ್ತು ಬ್ರೇಕ್ ತಗೋತಾ ಇದ್ರಿ? ವಾಟ್ ಈಸ್ ದ ಬ್ರೇಕ್ ಡ್ಯೂರೇಷನ್ ನಿಮಗೆ ಪರ್ಸನಲಿ? ಬ್ರೇಕ್ ಅಂತ ನೆನಪೇ ಆಗಿಲ್ಲ ಇವತ್ತಿನವರೆಗೆ. 6 ಅವರ್ 8 ಅವರ್ ಒಂದು ಸಬ್ಜೆಕ್ಟ್ ಮೇಲೆ ಕೂತ್ಕೋತಾ ಇದ್ದೆ. ಆ ಸಬ್ಜೆಕ್ಟ್ ನನ್ನ ಕೈಲಿ ಕಂಟ್ರೋಲ್ ಬಂದ್ಬಿಡ್ಬೇಕು, ಅದೊಂದು ಸಮಾಧಾನ ಆಗ್ಬೇಕು, ಅಲ್ಲಿವರೆಗೂ ನಾನು ಎದ್ದೇಳ್ತಾ ಇರಲಿಲ್ಲ. ಇದ್ರೇನೆ ಆಗೋದಲ್ಲ. ಎಲ್ಲಿರ್ತಾ ಇದ್ದೆ ನನಗೆ ಇಮ್ಮೆಟೀರಿಯಲ್. ಬೆಳಿಗ್ಗೆ ಮನೇಲಿ ಇರ್ತಾ ಇದ್ದೆ, ಅದಾದಮೇಲೆ ನಂದು ಆ ಟೈಪಿಂಗ್ ಎಲ್ಲ ಏನೇನೋ ಇರ್ತಾ ಇತ್ತು. ಆ ಟೈಮಲ್ಲಿ ಒಂದು ಸ್ವಲ್ಪ ಅದನ್ನು ಬೇಡ ಅಂತ ಬಿಟ್ಬಿಡ್ತಾ ಇದ್ದೆ, ಅಟ್ ವೇಸ್ಟ್ಫುಲ್ ಅಂತ ಅನ್ನಿಸ್ತಾ ಇತ್ತು, ಅಥವಾ ಪ್ರಯಾರಿಟಿ ಚೇಂಜ್ ಮಾಡ್ತಾ ಇದ್ದೆ. ಮನೆ ಬಿಟ್ಟರೆ ನಾನು ಇಮ್ಮಿಡಿಯೇಟ್ಲಿ ಇದಕ್ಕೆ ಹೋಗ್ತಾ ಇದ್ದೆ, ಲೈಬ್ರರಿಗೆ. ಲೈಬ್ರರಿಲಿ ನಾನು ಪೇಪರ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೆ. ನಂಗೆ ನೆನಪಿಗೆ ಬರ್ತಾ ಇದ್ದದ್ದು ನೀರು ಕುಡಿಯೋಕ್ಕೆ. ನೀರು ಕುಡಿಯೋಕ್ಕೂ ದುಡ್ಡಿಲ್ಲ, ಅಲ್ಲಿ ಎಲ್ಲೋ ಹೋಗಿ ಬಿಟ್ಟು ನೀರು ಯಾರೂ ಕೊಡಲ್ಲ, ಲೈಬ್ರರಿಗಳಲ್ಲಿ ನೀರು ಇರ್ತಾ ಇರಲಿಲ್ಲ, ಎದುರುಗಡೆ ಹೋಗ್ಬೇಕು, ನೀರು ಕುಡಿಬೇಕಂದ್ರೆ ಒಂದು ಹಾಲ್ ಅಥವಾ ಬಂದು ತಗೊಂಡ್ರೆ ನೀರು ಕುಡಿಬೇಕು. ಸುಮ್ಮನೆ ನೀರು ಯಾರೂ ಕೊಡಲ್ಲ, ಅವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ. ಸೊ ನನಗೆ ಆ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ, ಎದ್ದೇಳಕ್ಕೆ ಹಶುವು ಬಾಯಾರಿಕೆ ಅನ್ನಿಸ್ತಾ ಇರಲಿಲ್ಲ, ಅಷ್ಟು ಇಮ್ಮರ್ಸ್ ಆಗ್ತಾ ಇದ್ದೆ. 2 ಸಲ ನನಗೆ ಬಂದು 5 ಗಂಟೆಗೆ ಇದರಲ್ಲಿ ಕಳಿಸೋರು, ವಾಪಸ್ ಕಳಿಸೋರು, ಕ್ಲೋಸ್ ಆಯಿತು ಹೊರಡಿ ಅಂತ. ಅವರೇ ಹೇಳೋ ತನಕ ಕೂತಿರ್ತಿದ್ದು ಆಗ್ತಾಯಿತ್ತು. ಸೊ ಹಾಗಿಲ್ಲದೆ ಇದ್ದರೆ ಪ್ರಾಕ್ಟೀಸ್ ಆಗ್ತಾ ಇರಲಿಲ್ಲ. ನನ್ನ ಪ್ರಾಕ್ಟೀಸು 30 ನಿಮಿಷದಲ್ಲಿ 50 ಕ್ವಶನನ್ನು 30ನ್ನು ನಾನು 20 ನಿಮಿಷಕ್ಕೆ ತಂದೆ, 20ನ್ನು 15 ನಿಮಿಷಕ್ಕೆ ತಂದೆ, ಕಡೆಗೆ 12 ನಿಮಿಷದಲ್ಲಿ ಮುಗಿಸ್ತಾ ಇದ್ದೆ. ಯಾವುದೇ ಹೊಸದು ನನಗೆ ಪ್ಯಾಟ್ರನ್ನೇ ಗೊತ್ತಿಲ್ಲದೆ ಇರೋವಂಥ ಸಬ್ಜೆಕ್ಟ್ ಬಂದ್ರು ಕೂಡ 12 ನಿಮಿಷದಲ್ಲಿ ಮುಗಿಸ್ತಾ ಇದ್ದೆ. ಅದು ಕಮೆಂಟ್ ಬಂದ್ಬಿಡುತ್ತೆ, ಪ್ಯಾಟ್ರನ್ ಗೊತ್ತಾಗ್ಬಿಡುತ್ತೆ, ಆನ್ಸರಿಂಗ್ ಪ್ಯಾಟ್ರನ್ ಗೊತ್ತಾಗ್ಬಿಡುತ್ತೆ. ಎಷ್ಟೋ ಕಾಮನ್ ನಾವು ಕಲ್ತಿರೋದನ್ನೇ ಅಲ್ಲೂ ಬಂದಿರುತ್ತೆ. ಫಿಗರ್ಸ್ ಚೇಂಜ್ ಇರ್ಬೋದು, ಮ್ಯಾಥ್ಸು ಇದೆಲ್ಲ, ಅದಕ್ಕೆ ಗೊತ್ತಾಗುತ್ತೆ. ಅದು ಒಂದು ಶಕ್ತಿಯಾಗಿ ಬೆಳೆಯುತ್ತೆ. ಇವತ್ತಿಗೂ ನನ್ನ ಮುಂದೆ ಒಂದು ನ್ಯೂಸ್ ಪೇಪರ್ ಇಟ್ಟರೆ ಆ ನ್ಯೂಸ್ ಪೇಪರಲ್ಲಿ ಯಾವ ಅಕ್ಷರ ತಪ್ಪಿದೆ ನನಗೆ 5 ಸೆಕೆಂಡ್ ಬೇಕಷ್ಟೆ. ಹೌದು, ಇನ್ವಿಟೇಷನ್ ಆಗಲಿ, ನ್ಯೂಸ್ ಪೇಪರ್ ಆಗಲಿ, ನನ್ನ ಕಣ್ಣು ಹೋಗೋದೇ ಅಲ್ಲಿ. ಯಾಕೆಂದ್ರೆ ಅವತ್ತು ಒಂದು 15-20 ಸಾವಿರ ಕ್ವಶನ್ಸನ್ನು ಆನ್ಸರ್ ಮಾಡ್ಕೊಂಡಿದ್ದೀನಿ. ಅದು ಅಭ್ಯಾಸ ಆಗಿದೆ. ಇವತ್ತು ತಪ್ಪು ಕಂಡು ಹಿಡಿಯೋದು ತುಂಬ ಈಸಿ. ಅದು ಕೊಂಕು ಅನಿಸುತ್ತೆ ಎಲ್ರಿಗೂ, ಅದು ಕೊಂಕು ಹೌದು, ಆದರೆ ಅದೊಂದು ಆರ್ಟ್. ಪ್ರೂಫ್ ರೀಡರ್ ಆಗಬೇಕಾಗಿತ್ತು ನಾನು. ಸೊ ಹೀಗೆ ಎನಿಬಡಿ ಕ್ಯಾನ್ ಡೂ. ಸಂಕಲ್ಪ ಭದ್ರ ಇರಬೇಕು. ಈಗ ರನ್ನಿಂಗ್ ರೇಸಿಗೆ ಹೋಗ್ತೀವಿ, ಹೋಗುವಾಗ ಅವನ ತಲೆ ನಾನು ಗೆಲ್ತೀನೋ ಇಲ್ವೋ, ಫಸ್ಟ್ ಬರ್ತೀನೋ ಇಲ್ವೋ, 8th ಅಂತೂ ಬಂದೇ ಬರ್ತಾನೆ. ಯಾಕೆಂದರೆ ಇರೋದೇ 8ಅಲ್ಲಿ, 8 ಟ್ರ್ಯಾಕಲ್ಲಿ 8ನೇ ಅವನು ಬರಲೇಬೇಕು. ಇವನು ಅವ್ರ ಕೆಲಸ ಏನಾಗಿರಬೇಕು, ನಾನು 400 ಮೀಟರ್ಸ್ ಇದ್ದರೆ 400 ಮೀಟರ್ಸ್ ಕಂಪ್ಲೀಟ್ ಮಾಡ್ತೀನಿ ಅನ್ನೋದಿರ್ಬೇಕು. ಫಸ್ಟೇ ಬರಬೇಕು ಅನ್ನೋದಲ್ಲ, ಕಂಪ್ಲೀಟ್ ಮಾಡ್ತೀನಿ ಅನ್ನೋದಿರ್ಬೇಕು. ನನಗೆ 400 ಮೀಟರ್ಸ್ ಓಡುವ ತಾಕತ್ತಿದೆ, ನನಗೆ 4 ಗಂಟೆ ಓದುವ ತಾಕತ್ತು ಇದೆ. ಆ ತಾಕತ್ತು ಬರಬೇಕು. ಮೊದಲನೇದು ಕನ್ವಿಕ್ಷನ್, ಕಂಪ್ಲೀಟ್ ಮಾಡ್ತೀನಿ. ಒಂದು ಪುಸ್ತಕ ತಗೊಂಡ್ರೆ ಇದು ಕಂಪ್ಲೀಟ್ ಮಾಡ್ತೀನಿ. 300 ಕ್ವಶನ್ ಇದೆ, 300 ಕ್ವಶನ್ ಬರೀತೀನಿ. ಅದರಲ್ಲಿ ತಪ್ಪು ಬರೀತೀನೋ ಸರಿ ಬರೀತೀನೋ, ಅದು 300 ಕ್ವಶನ್ ಬರೀತೀನಿ, ಅಟೆಂಡ್ ಮಾಡ್ತೀನಿ ಅಷ್ಟು. ನೆಗೆಟಿವ್ ರಿಮಾರ್ಕ್ಸ್ ಇದ್ದರೆ ಅಥವಾ ನೆಗೆಟಿವ್ ಆನ್ಸರ್ಸ್ ಇದ್ದರೆ ಅಥವಾ ನೆಗೆಟಿವ್ ಕ್ಯಾಲ್ಕುಲೇಷನ್ಸ್ ಇದ್ದರೆ ಅವಾಗ ಇವರು ಅದನ್ನ ಅವಾಯ್ಡ್ ಮಾಡ್ಬೋದು. ಅದರ ಬರೆಯುವ ಕನ್ವಿಕ್ಷನ್ನು 300 ಕ್ವಶನ್ನು ಬರೀತೀನಿ, ಪೂರ್ತ ಬುಕ್ ಬರೀತೀನಿ, ಪೂರ್ತ ಟೈಮ್ ಸ್ಪೆಂಡ್ ಮಾಡ್ತೀನಿ ಅದ್ರ ಮೇಲೆ. ಈ ಪೂರ್ತ ಮಾಡುವಾಗ ಅದಕ್ಕೊಂದು ತಾಕತ್ ಬೇಕು. ಹೇಗೆ ಒಂದು 400 ಮೀಟರ್ಸ್ ಓಡಬೇಕಾದ್ರೆ 400 ಮೀಟರ್ಗೆ ಒಂದು ತಾಕತ್ ಬೇಕು. ಆ ತಾಕತ್ತು ಇಂಪ್ರೂವ್ ಮಾಡ್ತಾ ಬಂದರೆ ಆಯಿತು. ತಾಕತ್ತಿನ ಜೊತೆಗೆ ಒಂದು ಸ್ವಲ್ಪ ಸ್ಪೀಡ್ ಇಂಪ್ರೂವ್ ಮಾಡಿದ್ರೆ ಆಯಿತು. ಅವನು ಓಡುವಾಗ, ಮೊದಲನೇ ದಿನ ಓಡುವಾಗ ಒಂದು ಸ್ವಲ್ಪ ತಾಕತ್ತಿಲ್ಲ, ಸುಸ್ತಾಗೋಯ್ತು, ನೀರು ಕುಡಿದಿಲ್ಲ, ಬಾಯಾರಿಕೆ ಆಯಿತು, ಸುಸ್ತಾಯಿತು, ವಾಮಿಟ್ ಮಾಡಿಕೊಂಡ್ರು. ಮೊದಲನೇ ದಿನ. 2ನೇ ದಿನ ಓಡೋರು, 3ನೇ ದಿನ ಓಡೋರು ಅಭ್ಯಾಸ ಆಗಿಬಿಡುತ್ತೆ. 4ನೇ ದಿನ ಓಡೋರು ಇನ್ನೂ ಫಾಸ್ಟಾಗಿ ಓಡ್ತಾರೆ, 5ನೇ ದಿನ ಇನ್ನೂ ಫಾಸ್ಟ್. ಹಾಗೇನೆ ಇದು ಸತು ದೀರ್ಘಕಾಲೆ ನೈರಂತರ್ಯ ಅಭ್ಯಾಸೋ ಸೇವಿತಃ ದೃಢಭೂಮಿ.
ಈ ಫಾರ್ಮುಲಾ ಇಟ್ಕೊಂಡ್ರೆ ಯಾವುದೇ ಎಕ್ಸಾಮ್ಸ್ ಸಕ್ಸಸ್ ಆಗುತ್ತೆ. ಓಕೆ, ನೀವು ಮೆಂಟಲ್ ಎಬಿಲಿಟಿ ಬಗ್ಗೆ ಹೇಳಿದ್ರೆ, ಅಂದರೆ ಈ ಥರ ಅಂದ್ಕೊಳ್ಬೇಕು, ಹೀಗೆ ಮಾಡಬೇಕು ಅಂತ, ಅದನ್ನೆಲ್ಲ ಮಾಡೋದಕ್ಕೆ ನೀವು ಒಂದು ಪದ ಯೂಸ್ ಮಾಡಿದ್ರಿ, ತಾಕತ್ತು ಅಂತ. ಅದಕ್ಕೆ ಫಿಸಿಕಲ್ ತಾಕತ್ತು, ಊಟ ತಿಂಡಿ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತಾ? ಹೌದು. ಅದ್ರ ಬಗ್ಗೆ ತಿಳಿಸಿ. ಈಗ ಚೆನ್ನಾಗಿ ತಿಂದ್ಬಿಟ್ವಿ, ಬೆಳಗ್ಗೆ ತಿಂಡಿ ಮನೇಲಿ ಕೊಟ್ಟರು, ಚೆನ್ನಾಗಿ ತಿಂದ್ಬಿಟ್ವಿ, 2 ಸಲ ಹಾಕ್ಸ್ಕೊಂಡು ತಿಂದ್ವಿ, ಏನಾಗುತ್ತೆ? ನಿದ್ದೆ ಬರುತ್ತೆ. ಸೊ ಎಕ್ಸಾಮ್ ಟೈಮಲ್ಲಿ ನಿದ್ದೆ ಬರದೇ ಇರುವಂಥ ಆಹಾರ ತಗೋಬೇಕು. ಅದನ್ನ ನಾವೇ ಐಡೆಂಟಿಫೈ ಮಾಡ್ಕೋಬೇಕು. ಪ್ಲಾನಿಂಗ್ ಒಂದು ದಿನದಲ್ಲಿ ಗೊತ್ತಾಗ್ಬಿಡುತ್ತೆ. ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಿಂದರೆ, ಯಾವುದೋ ಜಿಡ್ಡಿರೋ ಪದಾರ್ಥ ತಿಂದರೆ, ನೆಗೆಟಿವ್ ಅಂದರೆ ಹಿಂದಿನ ದಿನದ ಪದಾರ್ಥಗಳು ತಿಂದರೆ, ಅಂದರೆ ಇದನ್ನು ನಮ್ಮಲ್ಲಿ ತಾಮಸಿಕ ಅಂತ ಹೇಳ್ತೀವಿ, ತಾಮಸಿಕ ಆಹಾರಗಳನ್ನು ತಿಂದರೆ, ಈ ಟೈಮಲ್ಲಿ ಅಫೋರ್ಡಬಲ್ ಕ್ಲಾಸ್ ಇರೋರು ಏನು ಮಾಡ್ಬೋದು ಅಂದರೆ ಜ್ಯೂಸುಗಳು ಕೊಡ್ಬೋದು. ಹಣ್ಣಿನ ಜ್ಯೂಸು, ತರಕಾರಿ ಜ್ಯೂಸು ಮನೇಲಿ ಹೇಳಿ ಮಾಡಿಸ್ಕೋಬೋದು, ಅವರೇ ಮಾಡ್ಬೋದು. ಇಲ್ಲ ಅಂತಂದರೆ ಈ ಸಾಂಬಾರುಗಳು ತಿಂತಾಯಿದ್ರು, ಗೊಜ್ಜುಗಳು ತಿಂತಾಯಿದ್ರು, ಗ್ರೇವಿ ತಿಂತಾಯಿದ್ರು, ಅವರೆಲ್ಲ ಸ್ವಲ್ಪ ತಿಳಿ ಮಾಡಿಕೊಂಡ್ರೆ ಸಾಕು. ಲೈಟ್ ಫುಡ್, ಥಿನ್ ಫುಡ್, ಲೈಟ್ ಫುಡ್. ರೈಟ್. ಅವ್ರು ಕಡಿಮೆ ಮಾಡ್ಕೊಂಡಷ್ಟು ಅದು ಆಹಾರ ಮೈಯಲ್ಲಿ ಸೆಟ್ಲ್ ಆಗಲ್ಲ, ಅಂದರೆ ಮೂಮೆಂಟ್ ಆಗುತ್ತೆ. ಸೆಟ್ಲ್ ಆಗಿಬಿಟ್ರೆ ಆಲಸ್ಯ ಬಂದ್ಬಿಡುತ್ತೆ. ಇನ್ನೇನಾದ್ರು ಟ್ರಿಕ್ಸ್ ಇದೆಯಾ? ಈಗ ನಿದ್ದೆ ಬರದೆ ಹೋದ್ರೆ, ಟೀ ಕುಡಿದ್ರೆ ನಿದ್ದೆ ಬರಲ್ಲ ಅಂತ ರಾತ್ರಿ ಹೊತ್ತೆಲ್ಲ ಟೀ ಕುಡಿದ್ಬಿಟ್ಟು ಎದ್ದಿರೋರನ್ನ ನೋಡಿದ್ದೀನಿ. ಮೆಮೊರಿ ಇಂಪ್ರೂವ್ ಆಗಕ್ಕೇನೋ ಆಲ್ಮಂಡ್ಸ್, ಇದು ಬಾದಾಮಿ ತಿನ್ಬೇಕು, ಒಂದೆಲಗ ತಿನ್ಬೇಕು. ಒಂದೆಲಗ ತಿನ್ನೋಕೆ ನೆನಪಿರ್ಬೇಕಲ್ಲ, ಅದಕ್ಕೆ ಯಾರು ಒಂದೆಲಗ ಏನು ಬೇಕಾದ್ರೂ ಮಾಡ್ಬೋದು. ಸಿ, ದೇ ಹ್ಯಾವ್ ಟು ಐಡೆಂಟಿಫೈ ಈಚ್ ಬಾಡಿ ಕಾನ್ಸ್ಟಿಟ್ಯೂಷನ್ ಇಸ್ ಡಿಫ್ರೆಂಟ್. ಒಬ್ಬೊಬ್ಬರಿಗೆ ಒಂದೊಂದು ಟೆಕ್ನಿಕ್ ಹಿಡಿತಾ ಸಿಗುತ್ತೆ, ಅಥವಾ ಅಭ್ಯಾಸ ಆಗತ್ತೆ, ಅಥವಾ ಅಫೋರ್ಡೆಬಲ್ ಆಗತ್ತೆ. ಯಾರಿಗೋ ಬಾದಾಮಿ ತಿನ್ನುವ ಅಭ್ಯಾಸ ಇದ್ರೆ, ಬಾದಾಮಿ ತಿಂದರೆ ನನಗೆ ಊಟ ಬೇಡ ಅನ್ಸಿದ್ರೆ, ಅಂಜೂರ ತಿಂದು ಊಟ ಬೇಡ ನನಗೆ ಅನ್ಸಿದ್ರೆ 2 ಅಂಜೂರ ತಿಂದ್ರೆ ಸಾಕು. ಆದರೆ ಅಂಜೂರ ತಿನ್ನುವಷ್ಟು ಎಲ್ಲರಿಗೂ ಎಬಿಲಿಟಿನೂ ಬೇಕಲ್ಲ, ಅಂದರೆ ಫೈನಾನ್ಷಿಯಲ್ ಎಬಿಲಿಟಿನೂ ಮನೇಲಿ ಬೇಕಲ್ಲ. ಸೊ ಯಾರಿಗೋ ನಂಗೆ ಇದಿಲ್ಲ ಅಂತ ಅನ್ನಿಸ್ಕೊಳ್ಳೋದು ಬೇಡ. ಅವ್ರು ಕಡಿಮೆ ತಿಂದ್ರೆ ಆಯ್ತು. ಮೊಸರನ್ನ ತಿನ್ನೋ ಬದಲು ಮಜ್ಜಿಗೆ ಅನ್ನ ತಿಂದ್ರೆ ಆಯ್ತು. ಇಷ್ಟು ತಿನ್ನುವ ಬದಲು ಇಷ್ಟು ತಿಂದ್ರೆ ಆಯ್ತು. ಅರ್ಧ ಟೀ ಕುಡಿದ್ರೆ ಆಯ್ತು. ಯಾರಿಗೋ ಟೀ ಇಷ್ಟ ಆಗತ್ತೆ, ಆ ಟೀ ಕುಡಿದ್ರೆ ಎದ್ದೇಳತ್ತೆ. ನನಗೆ ಪ್ರಾಣಾಯಾಮ ಮಾಡಿ ಅಭ್ಯಾಸ, ನನಗೆ ಪ್ರಾಣಾಯಾಮ ಮಾಡಿದ್ರೆ ಕಿಕ್ ಹೊಡಿಯತ್ತೆ. ಅಂದರೆ ಬ್ರೈನ್ ಸಖತ್ತಾಗಿ ವರ್ಕ್ ಆಗುತ್ತೆ. ಬಿಸಿಲಲ್ಲಿ ಅರ್ಧ ಗಂಟೆ ಕೂತ್ರೆ ಬ್ರೈನ್ ವರ್ಕ್ ಆಗುತ್ತೆ. ಸೊ ಹೀಗೆ ಬ್ರೈನನ್ನು ಟ್ಯೂನ್ ಮಾಡಬೇಕು, ವರ್ಕ್ ಮಾಡಿಸ್ಬೇಕು, ಬಾಡಿ ಸ್ಟ್ರೈನ್ ಕಡಿಮೆ ಮಾಡಿಸ್ಬೇಕು, ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿಸ್ಬೇಕು. ಇನ್ನೊಂದು 2-3 ಟೆಕ್ನಿಕ್ಸ್ ಹೇಳಿರ್ತೀನಿ. ಕಾನ್ಸಂಟ್ರೇಷನ್ ಇಲ್ಲಪ್ಪ, ಏನೋ ಹಿಡ್ಕೊಂಡು ಕೂತ್ಕೊಂಡ್ರೆ ಆಗೋದೇ ಇಲ್ಲ, ಕಣ್ಣು ಮುಚ್ಚಿ 300 ಕೌಂಟ್ ಎಣಿಸಿ ಸಾಕು. ಬ್ಯಾಕ್ವರ್ಡ್ಸ್ ಹೆಂಗಾದ್ರು 300 ಆಗ್ಬೇಕು. 300 ಅಂದರೆ 5 ನಿಮಿಷಪ್ಪ. 5 ನಿಮಿಷದಲ್ಲಿ ಅವಶ್ಯಕತೆಗಿಂತ ಜಾಸ್ತಿ ಕಾನ್ಸಂಟ್ರೇಷನ್ ಬರುತ್ತೆ, ಕಂಟಿನ್ಯೂಟಿ ಸಿಗುತ್ತೆ. ನಮಗೆ ಕಾನ್ಸಂಟ್ರೇಷನ್ ಅಂದರೆ ಏನು? ಕಂಟಿನ್ಯೂಟಿ ಇಲ್ಲ. ಒಂದು 20 ಕೌಂಟ್ ಎಣಿಸ್ತಾ ಇದ್ದಂಗೆ ಕಣ್ಣು ಬಿಟ್ಬಿಡ್ತೀವಿ. ಹೌದು. ಪ್ರಾಣಾಯಾಮ ಕೂಡಿಸಿದಾಗ, ಧ್ಯಾನ ಕೂಡಿಸಿದಾಗ ನೋಡ್ತೀವಿ, ಕ್ಯೂರಿಯಾಸಿಟಿಗೋಸ್ಕರ ಪಕ್ಕದವ್ರು ಏನು ಮಾಡ್ತಾ ಇದ್ದಾರೆ ಅಂತ ಕಣ್ಬಿಟ್ಟು ನೋಡ್ತಾರೆ. ಯಾರಿಗೆ ಕಾನ್ಸಂಟ್ರೇಷನ್ ಬೇಕು, ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಅನಿಸಿದೆ, ಇದನ್ನು ಮಾಡ್ಬೋದು. ಸ್ಪಷ್ಟವಾಗಿ 1 to 300 ಎಣಿಸ್ಬೋದು, ಜೋರಾಗಿ ಎತ್ತರದ ಧ್ವನಿಯಲ್ಲಿ ಹೇಳ್ಬೋದು. ಕಾನ್ಫಿಡೆನ್ಸ್ ಬೂಸ್ಟಪ್ ಆಗಿಬಿಡುತ್ತೆ. ಧ್ವನಿಯಲ್ಲಿ ಬಂದಾಗ 300 ಅಂತ ಬಂದಾಗ ಮೊದಲನೇ ಶಬ್ದ ಬಳಸ್ತೀವಲ್ಲ, ಮೊದಲನೇ 1 ಅಂತ ಬಳಸ್ತೀವಿ ಅಥವಾ 1 ಅಂತ ಬಳಸ್ತೀವಿ. 300 ಬರೋ ಅಷ್ಟೊತ್ತಿಗೆ ಆ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಆಗಿದೆ. ಸಣ್ಣ ಟೆಕ್ನಿಕ್ಸ್, ಅದರ ಬಳಸಿದ ತಕ್ಷಣ ಬಂದ್ಬಿಡುತ್ತೆ. ವಾಕಿಂಗ್ ಮಾಡ್ತಾ ಇರೋದು, ವಾಕಿಂಗ್ ಮಾಡ್ತಾ ಅದನ್ನ ಯೋಚನೆ ಮಾಡಿಕೊಂಡು ಹಿಂದಿನ ಬರೆದಿಟ್ಕೊಂಡಿದ್ದೀವಿ, ಏನೋ ಎಕ್ಸಾಮ್ಗೆ ಅಂತ ಮಾಡಿದ್ದೀವಿ, ಪ್ರಾಕ್ಟೀಸ್ ಮಾಡಿದ್ದೀವಿ. ಆ ಪ್ರಾಕ್ಟೀಸ್ ಮಾಡಿರೋದು ಪೇಪರಲ್ಲಿ ಇದೆ, ಆದರೆ ಇಂಪ್ರಿಂಟ್ ಇಲ್ಲಿದೆ. ಅದನ್ನೇ ಕಣ್ಣು ಮುಚ್ಚಿದ್ರೆ 1 2 3 4 5 ನಾನು ಏನು ಹೇಳಿದೆ ಅಂತ, ಏನು ಬರೆದಿದ್ದೀನಿ, ಫಸ್ಟ್ ಕ್ವಶನ್ ಏನೋ, ಸೆಕೆಂಡ್ ಕ್ವಶನ್ ಏನೋ, ಮೆಮೊರಿ ಪವರ್ ಜಾಸ್ತಿ ಆಗ್ಬಿಡುತ್ತೆ. ಸೊ ನೆನಪಿಸ್ಕೊಂಡು ಬರಬೇಕು. ಅದು ಕಣ್ಣು ಬಿಟ್ಟು ನೆನಪಿಸ್ಕೋಬೋದು, ಕಣ್ಣು ಮುಚ್ಕೊಂಡು ನೆನಪಿಸ್ಕೋಬೋದು, ನಿದ್ದೆ ನೆನಪಿಸ್ಕೋಬೋದು. ಅಭ್ಯಾಸ ಹೆಂಗಾಗತ್ತೆ ಅಂದರೆ, ಕನಸಲ್ಲಿ ಕೂಡ 30-40 ಎಕ್ಸಾಮ್ಸ್, 30-40 ಕ್ವಶನ್ಸ್ ಬರಿತಾ ಇರ್ತೀವಿ. ಸೊ ಆ ಡೆಪ್ತು ಮನಸ್ಸಿಗೆ ಬರಬೇಕು. ಕಾಂಪೀಟ್ ಮಾಡೋಕ್ಕೆ ನಿಂತಿದ್ದೀನಿ, ನಾನು ಗೆಲ್ಲಕ್ಕೆ ನಿಂತಿದ್ದೀನಿ, ಆ ಕಾನ್ಫಿಡೆನ್ಸಲ್ಲೇ ಬರಬೇಕು. ಎವ್ರಿಬಡಿ ವಿಲ್ ವಿನ್. ಮೊದಲನೇ ಎಕ್ಸಾಮಲ್ಲಿ ಆಗಲಿಲ್ಲಪ್ಪ, 2ನೇ ಎಕ್ಸಾಮ್, ಇನ್ನೊಂದು 3ನೇ ಎಕ್ಸಾಮ್, ಬೇಕಾದಷ್ಟು ಎಕ್ಸಾಮ್ಸ್ ನಡೀತಾನೆ ಇರುತ್ತೆ. ಮೊದಲನೇ ಎಕ್ಸಾಮಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಆಗ್ಬಿಡ್ತು, ಫಂಟಾಸ್ಟಿಕ್. ಆಗಲಿಲ್ಲ, ಧೃತಿಗೆಡಬೇಡಿ. 2ನೇದಿದೆ, 3ನೇದಿದೆ, 5ನೇದಿದೆ, 100ನೇದಿದೆ. ಕೀಪ್ ಆನ್ ಪ್ರಾಕ್ಟೀಸಿಂಗ್. ಯಾರೋ ಸಕ್ಸಸ್ ಆಗಿರೋರನ್ನ ನೋಡಿದ್ದೀವಲ್ವಾ, ಆ ಸಕ್ಸಸ್ ಆಗಿರೋರು ಮೊದಲನೇ ಸಕ್ಸಸ್ ಅಲ್ಲ ಯಾರಿಗೂ. ಅವರು 99 ಫೇಲ್ಯೂರ್ಸ್ ಆದಮೇಲೆ 100th ವಾಸ್ ಸಕ್ಸಸ್. ಸೊ ಹಾಗಾಗಿ ಅಭ್ಯಾಸ ಮಾಡ್ತಾನೆ ಬನ್ನಿ, ಸಕ್ಸಸ್ ಸಿಕ್ಕೇ ಸಿಗುತ್ತೆ.
ವಂಡರ್ಫುಲ್. ಇಷ್ಟೆಲ್ಲ ಕೇಳಿದ್ಮೇಲೆ ಬಹುಶಃ ಆಡಿಯನ್ಸ್ಗೆ ಅನ್ಸುತ್ತೆ ನೀವು ಕ್ರ್ಯಾಕ್ ಮಾಡಿದ್ರ ಅಂತ ಕೇಳಬೇಕು ಅಂತ ಹೇಳಿ. ಮಾಡಕ್ ಆಯ್ತಾ ಅಥವಾ? ನಾನು ಕ್ರ್ಯಾಕ್ ಆಗಿದ್ದೆ, ಅದಕ್ಕೆ ಆಗಲಿಲ್ಲ. ಜೋಕ್ಸ್ ಅಪಾರ್ಟ್, ನಾನು IAS ಪ್ರಿಪೇರ್ ಆಗ್ತಾ ಇದ್ದೆ. ಓಕೆ. ಫಿನಾನ್ಷಿಯಲ್ ರಿಸೋರ್ಸಸ್ ಇರಲಿಲ್ಲ. ಬುಕ್ ಸಹಿತ ನಾವು ಬಾರೋ ಮಾಡ್ಕೊಂಬರ್ಬೇಕಾಗ್ತಿತ್ತು. ಬುಕ್ಸ್ ಇರಲಿಲ್ಲ, ಹೇಳ್ಕೊಡೋಕ್ಕೆ ಗೈಡ್ ಇರಲಿಲ್ಲ. ಸೊ ಆದರೆ ಆ ಪ್ರಿಪರೇಷನ್ನು ನನಗೆ ಒಂದೇ ಅಟೆಂಪ್ಟಲ್ಲಿ 4 ಬ್ಯಾಂಕ್ ಎಕ್ಸಾಮ್ ಪಾಸ್ ಮಾಡಿಸ್ತು. ವಾವ್. 4 ಕಡೆನೂ ಸೆಲೆಕ್ಷನ್ ಆಯಿತು. ಯಾವುದೋ ಒಂದು ಕಡೆ ಹೋಗಿ ಸೇರಿಕೊಂಡೆ. ಹಣದ ಅವಶ್ಯಕತೆ ಇತ್ತು, ಕೆಲಸಕ್ಕೆ ಸೇರಿಕೊಂಡು ಮಾಡ್ಬೋದು ಅಂತ ಅನ್ನಿಸ್ತು, ಆಗಲಿಲ್ಲ. ಆದರೆ ಆ ಎಫರ್ಟ್ ನನಗೆ ಇದಾಗಲೇ ತೊಂದರೆ ಕೊಡಲಿಲ್ಲ. ಇಲ್ಲಿವರೆಗೆ ಉಪಯೋಗಕ್ಕೆ ಕೊಟ್ಟಿದ್ದು. ಇಲ್ಲಿವರೆಗೆ ಈ ಮ್ಯಾನೇಜ್ಮೆಂಟ್ ಅನ್ನೋದನ್ನ ಕಲ್ತಿದ್ದು, ಆ ಕ್ವಿಕ್ನೆಸ್, ಆ ಡಿಸಿಷನ್ ಮೇಕಿಂಗ್, ಆ ಕಾನ್ಫಿಡೆನ್ಸ್, ಕನ್ವಿಕ್ಷನ್, ಇದೆಲ್ಲದಕ್ಕೂ ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಹಾಗಿದೆ. ಹೌದು. ವಂಡರ್ಫುಲ್. ಒಂದ್ಸಲ ಕಲಿಯೋದು ಇಡೀ ಲೈಫ್ ಲಾಸ್ಟ್ ಡೇ ವರೆಗೆ ನೆನಪಿರುತ್ತೆ, ಅನುಭವಕ್ಕೆ ಬರುತ್ತದೆ, ಅದು ಯುಟಿಲೈಸೇಷನ್ಗೆ ಬರುತ್ತೆ. ಆ ಫಾಸ್ಟ್ನೆಸ್ ಅನ್ನೋದು ಬಂದ್ಬಿಡುತ್ತೆ, ಡಿಸಿಷನ್ ಮೇಕಿಂಗ್ ಬಂದ್ಬಿಡುತ್ತೆ, ಅನಾಲಿಟಿಕಲ್ ಸ್ಕಿಲ್ಸ್ ಬಂದ್ಬಿಡುತ್ತೆ, ಜೋಡಿಸೋದು ಬರುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಬರುತ್ತೆ, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬರುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಮಾತನಾಡುವಾಗಲೇ ಆ ಕಾನ್ಫಿಡೆನ್ಸ್ ಅಲ್ಲೇ ಮಾತಾಡ್ತೀವಿ, ಎಲ್ಲ ಬರ್ದಿದ್ದೀನಿ ಅಂತ. ಸೊ ಈ ಯಂಗ್ ಸ್ಟೂಡೆಂಟ್ಸ್ಗೆ ಡು ಯು ಇನ್ಸಿಸ್ಟ್ ಈ ತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ತಗೊಳ್ಳಿ ಅಂತ ಹಾಗಿದ್ರೆ? ಕಂಪೀಟ್ ಮಾಡಿ, ಜೀವನನೇ ಕಾಂಪಿಟೇಷನ್. ಕಂಪೀಟ್ ಮಾಡಿದಾಗಲೇ ಸೋಲು ಗೆಲುವು ಬಿಟ್ಟು ಕಂಪೀಟ್ ಮಾಡಿ. ದೇ ವಿಲ್ ವಿನ್. ಒನ್ ಡೇ ಆರ್ ದಿ ಅದರ್ ದೇ ಶುಡ್ ವಿನ್. ಹೈಯರ್ ದ ಪ್ರಾಕ್ಟೀಸ್, ಹೈಯರ್ ದಿ ಪೋಸ್ಟ್, ದೇ ವಿನ್. ಯಾರೋ ಇಲ್ಲಿ ಸಣ್ಣ ಸಣ್ಣ ಪ್ರಾಕ್ಟೀಸ್ ಮಾಡಿದ್ದಾರೆ, ಯಾವುದೋ ಕ್ಲರ್ಕ್ ಪೋಸ್ಟಿಗೆ ಬರೆದಿದ್ದಾರೆ, ಆ ಥರ ಒಂದು 50 ಸಲ ಬರೆದಿದ್ದಾರೆ, IASಗೆ ಬರೆಯೋಷ್ಟು ತಾಕತ್ ಬಂದ್ಬಿಡುತ್ತೆ. ಇನ್ಯಾವುದೋ ಹೈಯರ್ ಲೆವೆಲ್ NDA ಪರೀಕ್ಷೆಗಳು ಬರೆಯೋ ತಾಕತ್ ಬರುತ್ತೆ, ನೀಟ್ ಬರೆಯೋಕ್ಕೆ ತಾಕತ್ ಬರುತ್ತೆ. ಯಾರು ಬೇಕಾದರೂ ಬರಿಬೋದು. ವಂಡರ್ಫುಲ್. ಯಂಗ್ಸ್ಟರ್ಸ್ ಶುಡ್ ಕಂಪೀಟ್. ತುಂಬ ಎನರ್ಜಿನ ಬೂಸ್ಟ್ ಮಾಡಿದ್ರಿ, ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡಿದ್ರಿ, ನಿಮ್ಮದೇ ಎಕ್ಸಾಂಪಲ್ಸ್ನ ಶೇರ್ ಮಾಡಿದ್ರಿ. ಐ ಥಿಂಕ್ ಶಿವಕುಮಾರ್ ಅವ್ರ ಮೂಲಕ ಈ ಒಂದು ಸ್ಟೇಟ್ ಆಫ್ ಮೈಂಡಲ್ಲಿ ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗಬೇಕು ಅಂತ ಇರುವವರಿಗೆ ಒಂದು ಒಳ್ಳೆ ಗೈಡ್ ಆದ್ರಿ ಇವತ್ತು ನೀವು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು. ನಮಸ್ತೆ.